ಹಾಯ್ ಫ್ರೆಂಡ್ಸ್, ನಾನು ಗೌರಿ ಹುಣ್ಣಿಮೆಗೆ ಅಂತ ನೈವೇದ್ಯಗೆ ಸಜ್ಕ ಮಾಡಿದ್ದೆ ನೋಡಿ. ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಕ ನಿಮ್ಮ ಜೊತೆ ಹೇಗೆ ಮಾಡೋದಂತ ಹಂಚ್ಕೊಳ್ಬೇಕನ್ನಿಸಿತು. ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಒಂದು ಬಾಣಲೆಯಲ್ಲಿ ನೀರು ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದು ಕುದಿ ಬಂದ ತಕ್ಷಣ ಸ್ವಲ್ಪ ರವೆ ಹಾಕಿ ಕಲಿಸ್ಬೇಕು. ರವೆ ಹಾಕಿದ ತಕ್ಷಣ ನಾವು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಸೌಟನ್ನು, ಇಲ್ಲಾಂದರೆ ಅದ್ರ ಕೆಳಗೆ ಹೊತ್ತಾ ಇರುತ್ತೆ. ಈ ಥರ ಗಟ್ಟಿಯಾಗಿ ರವೆ ಬಂದಾದ ತಕ್ಷಣ ಏಲಕ್ಕಿ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ನೀವು ಹಸಿ ಶುಂಠಿ ಹಾಕ್ಕೊಂಡ್ರು ನಡೆಯುತ್ತೆ. ನಾನು ಇವಾಗ ಹಾಕಿಲ್ಲ, ಹಸಿ ಶುಂಠಿ ಫ್ಲೇವರ್ ಚೆನ್ನಾಗಿರುತ್ತೆ. ಅದಾದಮೇಲೆ ಬೆಲ್ಲವನ್ನು ಹಾಕಿ ಕಲಿಸ್ಬೇಕು ನೋಡಿ. ಈ ಥರ ಬೆಲ್ಲವನ್ನು ನೀಟಾಗಿ ಕಲಿಸಿದ ತಕ್ಷಣ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು ನೋಡಿ. ಈ ಥರ ರೆಡ್ಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಸಜ್ಕ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಲನ್ನು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.